ಶಿಡ್ಲಘಟ್ಟದಲ್ಲಿ ಅವನು ಕಾಂಗ್ರೆಸ್ ಹಾಳು ಮಾಡ್ತಾ ಇರೋದೇ ಅವ್ನು ಪುಟ್ಟು ಅಂಜನಪ್ಪ. ಅವನೊಬ್ಬರು ಹೊರಗಡೆ ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಯಾವ ಇತಿಹಾಸದಲ್ಲೂ ಕೂಡ ನಮ್ಗೆ ಕಾಂಗ್ರೆಸ್ ಪಕ್ಷ ಸೋಲಲ್ಲ. ಇವರು ಸೋತ್ ಬೆಂಗಳೂರು ಸೇರ್ಕೊಂಡ್ರು. ಇಲ್ಲಿ ಹಾಳಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರು. ರಾಜೀವ್ ಚೆನ್ನಾಗಿ ಕೆಲಸಗಳು ಮಾಡ್ತಾವ್ರೆ. ಎಲ್ಲ ಊರೂರು ಆಂಬುಲೆನ್ಸ್ಗಳು ಅವು ಎಲ್ಲ ಚೆನ್ನಾಗಿ ಪಾಪ ಯಪ್ಪ ಏನು ಮಾಡಿದ್ರು ಯಾವುದೋ ಸಣ್ಣ ವಿಚಾರನ ದೊಡ್ಡದು ಮಾಡಿದ್ದೆ ಪುಟ್ಟಂಜಿ ಮಾಡಿದ್ದು ಕೇಸ್ನ. ಇಲ್ಲ ಕಾಂಗ್ರೆಸ್ ವರ್ಸಸ್ JDS ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಏನ್ ಹೇಳ್ತಾನೆ, ಇಲ್ಲ ಪುಟ್ಟು ಅಂಜನಪ್ಪ ಇಲ್ಲ JDS ರವಿಕುಮಾರ್ ಅಂತ ಹೇಳ್ತಾನಲ್ವಾ, ಏನದು? ಅಲ್ಲಿ ಕಾಂಗ್ರೆಸ್ ಇಲ್ವಾ ಶಿಡ್ಲಘಟ್ಟದಲ್ಲಿ? ತಾಲೂಕಲ್ಲಿ ಕಾರ್ಯಕರ್ತನ ಯಾರನ್ನೂ ಸೇರಿಸಿ ಪಾರ್ಟಿ ಕರ್ಕೊಂಡಿಲ್ಲ. ಯಾರಿಗೆ ಬೇಕು ಅವ್ರನ್ನ ಬೆಂಗಳೂರಲ್ಲಿ ಕರ್ಕೊಂಡು ಹೋದ್ರು ಪಾರ್ಟಿ ಕರ್ಕೊಂಬೋದು. ಪಾರ್ಟಿ ಸೇರಿದ್ರಿಂದ ಪಾರ್ಟಿಗೆ ಒಳ್ಳೇದೇನು ಮಾಡಿಲ್ಲ ಅವರು. ಆತನು ಕಾಂಗ್ರೆಸ್ ಅಲ್ಲಿ ಇದ್ದಂಗೆ ಇದ್ದು ನಾನು ಪಕ್ಷೇತರ ಅಂತ ಒಂದ್ಸಲ ಹೇಳ್ಕೊಂತಾನೆ, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಂತಾನೆ. ಅದು ಯಾವ ಪಕ್ಷ ಅಂತ ಇವತ್ತು ಗಂಟೆ ಅದನ್ನ ನಾವು ಕಂಡಿಡಿಯಕ್ಕೆ ಆಗಿಲ್ಲ. BLA ಬಂದು ರಾಜಗೌಡ್ರನ್ನ ಆಯ್ಕೆ ಮಾಡಿದ್ದಾರೆ. ರಾಜಗೌಡ್ರನ್ನ ಆಯ್ಕೆ ಮಾಡಿದರೆ ಇಲ್ಲೇನಾಗಿದೆ, ನಮ್ಮ ಕರಿಮುದ್ದಕ್ಕೆ ಏನಾಗಿದೆ ಅಂದರೆ ಶಿಡ್ಲಘಟ್ಟ ತಾಲೂಕಲ್ಲಿ ಪುಟ್ಟಂಜಿ ಅಂತ ಒಬ್ಬ ಸಮಾಜ ಸೇವಕ ಅಂತೇಳಿ ಬಂದ. 2018ರಲ್ಲಿ ಇಂಡಿಪೆಂಡೆಂಟ್ ಆಗ್ದ. ಅಲ್ಲಿ ಆಗ ಭೀಮಪ್ಪನವರು ನಮಗೆ ಶಾಸಕರಾಗಿದ್ದರು. ಅವ್ರನ್ನ ಸೋಲಿಸ್ಬೇಕು, ಅವ್ರು ಮುಗಿಸ್ಬೇಕು ಅಂತ ಬಂದ. ಆಗ ಪಕ್ಷ ಮಾಡಲು ಒದ್ದಾಡ್ದ. ಆಗೇನೋ ಕಾರ್ಯಕರ್ತರೆಲ್ಲ ಒಂದಾಗಿದ್ರು, ಏನೋ ಸ್ವಲ್ಪ ಇದು ಒಗ್ಗಟ್ಟಿಂದ ನಡೆದೋಯ್ತು. ಏನೋ ಎಲೆಕ್ಷನಲ್ಲಿ ಭೀಮಪ್ಪನವ್ರು ಗೆದ್ರು. ಆಮೇಲೆ 2023 ಚುನಾವಣೆಯಲ್ಲೂ ನಾನು ಆಕಾಂಕ್ಷಿ ಅಂತ ಬಂದ. ರಾಜಗೌಡರು ಅದ್ರ ಮೊದಲಿಗೆ ಆಂಬುಲೆನ್ಸ್ ಸೇವೆ, ಆಮೇಲೆ ದೇವಸ್ಥಾನಗಳದ್ದು ಜೀವನೋದ್ಧಾರ, ಎಲ್ಲ ಬಡವರಿಗೆ ಇನ್ನೊಂದು ಮತ್ತೊಂದು ಸಹಾಯ ಮಾಡ್ಕೊಂಡು ಬರ್ತಾಯಿದ್ರು. ಅವರಿಗೆ B ಫಾರಂ ಬಂತು. ಅವಾಗೂ ಇವನೇನು ಮಾಡಿದ, ಪಕ್ಷ ವಿರೋಧ ಇದು ಮಾಡಿ ಇಂಡಿಪೆಂಡೆಂಟ್ ಹೋದ. ಏನಾಯ್ತು ಅಂದರೆ ಇವರು ಸೋತ್ ಬೆಂಗಳೂರು ಸೇರ್ಕೊಂಡ್ರು. ಇಲ್ಲಿ ಹಾಳಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರು. ನಾಳೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಇವರೆಲ್ಲ ನಾವು ಇಂಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಅಂತ ಹೇಳ್ಕೊಂಡು ಗುಂಪು ಕಟ್ಕೊಂಡು ಹಾಳು ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿನ ಹಾಳು ಮಾಡ್ತಾರೆ. ಇವ್ರು ಹಾಳಾಗಲ್ಲ. ಕಾಂಗ್ರೆಸ್ ಕಾರ್ಯಕರ್ತ ಆಗೋದು ಸ್ಟೇಟಲ್ಲೆಲ್ಲ ಕಾಂಗ್ರೆಸ್ ಗೌರ್ಮೆಂಟು ಚಾಲ್ತಿಯಲ್ಲಿದೆ. ಶಿಡ್ಲಘಟ್ಟ ತಾಲೂಕಿನ ಶೂನ್ಯವೆಲ್ಲ ಇದೆ. ಯಾಕಂದರೆ ಇದುವರೆಗೂ ಒಂದು ನಾಮಿನಿ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಹೋದ್ರು ಯಾಕೋ ಒಬ್ಬ ಮಿನಿಸ್ಟ್ರ್ ಇಟ್ಕೊಂಡು ಅಡ್ಡ ಇಟ್ಟು ರಾಜಗೌಡರು ಏನು ಮಾಡಿ ಹಿಡಿದ್ರೆ ಅಡ್ಡ ಕೋಟ ಅಲ್ಲಿ ಒಂದು ಕಡೆ ಆಯಿತು. SIR ಇದರಲ್ಲಿ ಮಾತ್ರ ರಾಜಗೌಡರು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಮೊದಲಿಂದಲೇ ಸಪ್ರೇಟೇ, ಅವ್ರೇನು ಜೊತೆಯಲ್ಲೇನು ಯಾವತ್ತೇನು ಇರಲಿಲ್ಲ. ಈ MP ಎಲೆಕ್ಷನಲ್ಲಿ ಏನಾಯಿತು, ಇವರು ನಮ್ಮ ಆಗ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ಅವ್ರೇನು ಮಾಡಿದರು, ಪಾರ್ಟಿ ಕರ್ಕೊಬೇಕು ಅಂತ ಕರ್ಕೊಂಡಾಗ ಆಗ ತಾಲೂಕಲ್ಲಿ ಕಾರ್ಯಕರ್ತನ ಯಾರನ್ನೂ ಸೇರಿಸಿ ಪಾರ್ಟಿ ಕರ್ಕೊಂಡಿಲ್ಲ. ಯಾರಿಗೆ ಬೇಕು ಅವ್ರನ್ನ ಬೆಂಗಳೂರಲ್ಲಿ ಕರ್ಕೊಂಡು ಹೋದ್ರು ಪಾರ್ಟಿ ಕರ್ಕೊಂಬೋದು. ಪಾರ್ಟಿ ಸೇರಿದ್ರಿಂದ ಪಾರ್ಟಿಗೆ ಒಳ್ಳೇದೇನು ಮಾಡಿಲ್ಲ ಅವರು. ಪಾರ್ಟಿ ಹೊಡೆಯೋಂಥ ಕೆಲಸ ಮಾಡ್ಕೊಂಡು ಬಂದಿರೋದು ಇದುವರೆಗೂ. ಯಾವತ್ತು ರಾಜಗೌಡ ಕಾಂಗ್ರೆಸ್ ಪಾರ್ಟಿ ಅಂತ ಬಂದರು ಅವತ್ತಿಂದ ರಾಜಗೌಡರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಜನ ಸೇರಿಸಿರೋದಾಗ್ಬೋದು, ಜನ ಕರ್ಕೊಂಡು ಹೋಗಿರೋದು ಎಲ್ಲ ಮಾಡಿರೋದು. ಮೊನ್ನೆ ಒಂದು ಫಂಕ್ಷನ್ ಮಾತ್ರ ಪುಟ್ಟಂಜಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡೋಗಿ ಇದು ಮಾಡಿದ್ದಾರೆ ಅಷ್ಟೇ. ಪಾಪ ಯಪ್ಪ ಏನು ಮಾಡಿದ್ರು ಯಾವುದೋ ಸಣ್ಣ ವಿಚಾರನ ದೊಡ್ಡದು ಮಾಡಿದ್ದೆ ಪುಟ್ಟಂಜಿ ಮಾಡಿದ್ದು. ಕೇಸನ್ನು ದೊಡ್ಡದು ಮಾಡಿ ಎಲ್ಲ ಮಾಡಿ ಅವರು ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಸಿದ್ಧಾಂತ ಮಾಡಿ ಪಾರ್ಟಿನ ಸಸ್ಪೆಂಡ್ ಮಾಡೋ ಲೆವೆಲ್ ತಂದು ಕೂರಿಸಿದರೆ ಪುಟ್ಟಂಜಿ. ಸರ್ ಬಗ್ಗೆ ನಮ್ಮ ರಾಜಗೌಡ್ರು ಏನಿದ್ದಾರೋ ಎಲ್ಲ ಊರುಗಳಲ್ಲಿ ಹೋಗಿ ಎಲ್ಲ ಕಡೆ ನಮಗೆ ತಿಳುವಳಿಕೆ ಹೇಳಿ ಯಾವ ರೀತಿ ಬೇಕು ಆ ರೀತಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಂದು ವಿಚಾರನೂ ಹಳ್ಳಿಗಳಲ್ಲಿ ರಾಜಗೌಡರಿಂದ ಪಕ್ಷ ಉಳಿತೈತೆ. ಇಲ್ಲಿ ರಾಜಗೌಡರಿಂದನೇ ಪಕ್ಷ ಎಲ್ಲ ಕಡೆನೂ ಬೆಳೀತಾ ಇರೋದು. ಯಾರೋ ಕಿಡಿಗೇಡಿ ಒಬ್ಬ ಈ ಪುಟ್ಟು ಅಂಜನಪ್ಪ ಅಂತ ಒಬ್ಬ ಬಂದು ನಮ್ಮ ಕಾಂಗ್ರೆಸ್ ಹಾಳು ಮಾಡ್ತಾ ಇದ್ದಾನೆ. ಶಿಡ್ಲಘಟ್ಟದಲ್ಲಿ ಅವನು ಕಾಂಗ್ರೆಸ್ ಹಾಳು ಮಾಡ್ತಾ ಇರೋದೇ ಅವ್ನು ಪುಟ್ಟು ಅಂಜನಪ್ಪ. ಅವನೊಬ್ಬರು ಹೊರಗಡೆ ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಯಾವ ಇತಿಹಾಸದಲ್ಲೂ ಕೂಡ ನಮ್ಗೆ ಕಾಂಗ್ರೆಸ್ ಪಕ್ಷ ಸೋಲಲ್ಲ. ಅವನಿಂದನೇ ಸೋಲ್ತಾ ಇರೋದು. ಈಗ ಎಲ್ಲ ಕಡೆನೂ ವಿಚಾರಿಸ್ಕೊಂಡ್ಲಿ ರಾಜಗೌಡರಿಂದನೇ ಪಕ್ಷ ಉಳಿತಾ ಇರೋದು. ರಾಜಗೌಡರ ಪಕ್ಷ ಕೊಡ್ತಾ ಇರೋದು. ರಾಜಗೌಡರು ಎಲ್ಲರೂ ಪಕ್ಷದ ಮುಖಂಡರನ್ನೆಲ್ಲ ಸೇರಿಸಿ SR ಪ್ರಕ್ರಿಯೆ ಎಲ್ಲ ಕಡೆಯನ್ನು ಮಾಡ್ತಾರೆ ರಾಜಗೌಡ್ರೆ. ಆತನು ಕಾಂಗ್ರೆಸ್ಸಲ್ಲಿ ಇದ್ದಂಗೆ ಇದ್ದು ನಾನು ಪಕ್ಷೇತರ ಅಂತ ಒಂದ್ಸಲ ಹೇಳ್ಕೊಂತಾನೆ, ನಾನು ಕಾಂಗ್ರೆಸ್ ಅಂತ ಹೇಳ್ಕೊಂತಾನೆ. ಅದು ಯಾವ ಪಕ್ಷ ಅಂತ ಇವತ್ತು ಗಂಟೆ ಅದನ್ನ ನಾವು ಕಂಡಿಡಿಯಕ್ಕೆ ಆಗಿಲ್ಲ. ಆತನಿಂದನೇ ನಮ್ಮ ತಾಲೂಕಲ್ಲಿ ಎಲ್ಲ ಗೊಂದಲಗಳು ಬರ್ತಾ ಇರೋದು, ಎಲ್ಲ ತೊಂದರೆಗಳಾಗ್ತಾ ಇರೋದು. ಪ್ರತಿಯೊಂದಕ್ಕೂ ಕಾರಣ ಪುಟ್ಟು ಅಂಜನಪ್ಪನೇ. ಪುಟ್ಟು ಅಂಜನಪ್ಪಿಂದನೇ ರವಿ ಅವ್ರು ಗೆದ್ದಿದ್ದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಬರ್ತಾ ಇತ್ತು, ಕಾಂಗ್ರೆಸ್ಸೇ ಗೆಲ್ತಾ ಇದ್ದಿದ್ದು. ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಸೋಲ್ತಾ ಇರಲಿಲ್ಲ. ನಮ್ಮ ಮನೆ ಹೇಳ್ತಾನೆ, ನಾವಿಲ್ಲ ಇಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಇಲ್ಲ ಪುಟ್ಟು ಅಂಜನಪ್ಪ ಇಲ್ಲ ರವಿ, ಎರಡಿಗೆ ಆಪ್ಷನ್. ಇನ್ನು ಬೇರೆಯವ್ರಿಗೆ ಯಾರಿಗೆ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಪಕ್ಷ ಏನಾಯ್ತು? ಕಾಂಗ್ರೆಸ್ ಪಕ್ಷ ಏನೋ ಪುಟ್ಟು ಅಂಜನಪ್ಪನ ಕೇಳಿ ಕರೆಸಿ. ಕಾಂಗ್ರೆಸ್ ಪಕ್ಷ ಮಾತು ಹೇಳ್ತಾರೆ ಸರ್ ಯಾರಾದ್ರು? ಈಗ ಏನು ಹೇಳ್ತಾನೆಪ್ಪ, ಇಲ್ಲ ಕಾಂಗ್ರೆಸ್ ವರ್ಸಸ್ JDS ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಏನು ಹೇಳ್ತಾನೆ, ಇಲ್ಲ ಪುಟ್ಟು ಅಂಜನಪ್ಪ ಇಲ್ಲ JDS ರವಿಕುಮಾರ್ ಅಂತ ಹೇಳ್ತಾನಲ್ವಾ, ಏನದು? ಅಲ್ಲಿ ಕಾಂಗ್ರೆಸ್ ಇಲ್ವಾ ಶಿಡ್ಲಘಟ್ಟದಲ್ಲಿ? ಕಾಂಗ್ರೆಸ್ ನಾವು ಆವತ್ತಿನ ಕಟ್ಕೊಂಡ್ಬಂದಿದ್ದೀವಿ. ಅಯ್ಯಪ್ಪ ಬಂದಿರೋ ಮೊನ್ನೆ ಆವತ್ತಿಂದ ನಾವು ನಮ್ಮ ತಾತ್ಮಾರ್ಗಲ್ಲಿ ಕಾಂಗ್ರೆಸ್ ಕಟ್ಕೊಂಡ್ಬಂದಿರೋರು.
ಅರ್ಥ ಇದೆ. ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷ ಸೋಲಲ್ಲ. ರಾಜೇಗೌಡರು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಎಲ್ಲ ಕಾರ್ಯಕರ್ತರಿಗೂ ಅನುಕೂಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಏನೇ ಕೇಳಿ ಅರ್ಧ ರಾತ್ರಿಯಲ್ಲಿ ಕೇಳಿದ್ರು ನಮ್ಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ನಾಯಕರು ರಾಜೇಗೌಡ್ರೆ ಅವ್ರು ಕಾಂಗ್ರೆಸ್ಗಾಗಿ ಬೆಳವಣಿಗೆ ಅವ್ರು ಕಾಂಗ್ರೆಸ್ಗಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಸಮೀಕ್ಷೆ ಮಾಡಿ ಸರ್ ನೀವು. ನಮ್ಮ ಹೆಸರು ಬಾಬು ಅಂತ, ಬುರುಡುಗುಂಟೆ. ರಾಜೇಗೌಡರು ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ನಮ್ಮೂರಿಗೆ ಆಂಬುಲೆನ್ಸ್ ಎಲ್ಲ ಕೊಟ್ಟವ್ರೆ. ಇವಾಗ BL2 A2 ಎಲ್ಲ ಮಾಡ್ತಾವ್ರೆ. ರಾಜೇಗೌಡರು ಎಲ್ಲ ಬಂದು ನಮ್ಮೂರಿಗೆ ಬಂದು ಎಲ್ಲದನ್ನೂ ಕರೆಸಿ ಎಲ್ಲ ಚೆನ್ನಾಗಿ ಹಿಂಗೆ ಮಾಡಬೇಕು, ಇಲ್ಲದಿದ್ರೆ ಓಟು ಎಲ್ಲ ಹೋಗುತ್ತೆ ಅಂತ ಚೆನ್ನಾಗಿ ಹೇಳ್ತಾವ್ರೆ. ರಾಜೇಗೌಡರು ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರು ಇದ್ದಾರೆ, ಪುಟ್ಟು ಆಂಜನಪ್ಪ ಅಂತ, ರಾಜೇಗೌಡ ಅಂತ. ಅವರು ಬೇರೆ ಒಂದು ಬನ ಕಟ್ಕೊಂಡಿದ್ದಾರೆ, ಇವರು ಕಾಂಗ್ರೆಸ್ಸಲ್ಲಿ ಗುರ್ತು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ರಾಜೇಗೌಡ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಬಯಸ್ತಾ ಇದ್ದೀವಿ. ರಾಜೇಗೌಡರು ಚೆನ್ನಾಗಿ ಕೆಲಸಗಳು ಮಾಡ್ತಾವ್ರೆ. ಎಲ್ಲ ಊರೂರು ಆಂಬುಲೆನ್ಸ್ಗಳು ಅವು ಇವು ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಬುಕ್ಸ್ ಎಲ್ಲ ಕೊಟ್ಟಿದ್ರು, ಎಲ್ಲ ಚೆನ್ನಾಗಿ ರೆಸ್ಪಾನ್ಸು ಚೆನ್ನಾಗೈತೆ. ರಾಜೇಗೌಡರು ಫೋನ್ ಮಾಡಿದ್ರೆ ಯಾವಾಗ ನೈಟ್ 12 ಗಂಟೆಯಲ್ಲಿ ಮಾಡಿ ಫೋನ್ ರಿಸೀವ್ ಮಾಡ್ತಾರೆ. ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಅವು ಇವು ನಮ್ಮ ಕೆಲಸಗಳೆಲ್ಲ ನಡೆಯುತ್ತೆ ಸರ್.